ಇದ್ದಾರೆ ತಿರುಪತಿಯಲ್ಲಿ. ಆಮೇಲೆ ತಿರುಪತಿ ತಿಮ್ಮಪ್ಪನ ದರ್ಶನ ಕೂಡ ಆಯ್ತಂತೆ. ಭಾಳ ಬ್ರೇಕ್ ದರ್ಶನ, ಭಾಳ ಮುಂದೆ ಬಾಗಿಲಿಂದ ಕೂತು ಧ್ಯಾನ ಎಲ್ಲ ಮಾಡಿದ್ರಂತೆ. ಈ ಸಲ ರಂಜಿತ್ಗೆ ಮದುವೆ ಫಿಕ್ಸು. ಆಮೇಲೆ 27 ಟನ್ ಅಂದರೆ ಎಷ್ಟು ಅಂತ, 27 ಟನ್. ಕೆಲವರಿಗೆ ಒಂದು ಸಣ್ಣ ಕನ್ಫ್ಯೂಷನ್ ಉಂಟಾಗುತ್ತೆ ನೋಡಿ. 1 ಕ್ವಿಂಟಾಲ್ ಅಂದರೆ ಎಷ್ಟು? 100 kg. 1 ಕ್ವಿಂಟಾಲ್ ಅಂದರೆ 100 kg. 1 ಟನ್ ಅಂದರೆ 10 ಕ್ವಿಂಟಾಲ್, 1000 kg. 1 ಕ್ವಿಂಟಾಲ್ ಅಂದರೆ 100 kg, 1 ಟನ್ ಅಂದರೆ 1000 kg. 27 ಟನ್ ಅಂದರೆ 27,000 kg. 27,000 kg ತುಪ್ಪವನ್ನು ಕಳಿಸಲಾಗಿದೆ. ಅದೇ ಒಂದರಲ್ಲಿ 13,500, ಇನ್ನೊಂದರಲ್ಲಿ 13,500, ಒಟ್ಟು 27,000 kg ತುಪ್ಪ ಕರೆಸ್ಕೊಂಡಿದ್ದಾನೆ ತಿಮ್ಮಪ್ಪ. ಮತ್ತೊಮ್ಮೆ ಸಾಬೀತಾಯಿತು, ತನಗೆ ಬೇಕು ಅಂತಂದರೆ ಯಾರನ್ನು ಬೇಕಿದ್ರೂ ಕರೆಸ್ಕೊತಾನೆ. ಇನ್ನು ತಿರುಪತಿ ಲಡ್ಡು ಪ್ರಸಾದ ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಭಕ್ತರ ಎದೆಯಲ್ಲಿ ಢವಢವ ಶುರುವಾಗಿತ್ತು. ಲಡ್ಡು ಪ್ರಸಾದ ಲಡಾಯಿ ತಣ್ಣಗಾಗ್ತಾ ಇದ್ದಂತಹ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಬಂದಿದೆ. ಟ್ಯಾಂಕರ್ ವೆಂಕಟೇಶ್ವರನ ಸನ್ನಿಧಿ ತಲುಪಿದೆ. ಅದರ ವಾಕ್ತೃ ನೀವು ನೋಡಿದಿರಿ. ಈಗ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದಿಡ್ತಾ ಇದ್ದೀನಿ, ಬನ್ನಿ ನೋಡೋಣ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಲಡಾಯಿ. ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ವೆಂಕಟೇಶ್ವರನ ಸನ್ನಿಧಿ ತಲುಪಿದ ಟ್ಯಾಂಕರ್. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿವಾದ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ದನದ ಕೊಬ್ಬು, ಕಳಪೆ ಗುಣಮಟ್ಟದ ತುಪ್ಪ ಬಳಸುತ್ತಿದ್ದಾರೆ ಎಂಬ ಸುದ್ದಿ ಅಸಂಖ್ಯಾತ ಭಕ್ತರ ನೆಮ್ಮದಿಗೆ ಭಂಗ ತಂದಿತ್ತು. ಲಡ್ಡು ಖರೀದಿ ಬಗ್ಗೆ ಭಕ್ತರಲ್ಲಿ ಗೊಂದಲ ಉಂಟಾಗಿದ್ರೂ ಕರ್ನಾಟಕದ ಕೆಎಂಎಫ್ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೆಎಂಎಫ್ಗೆ ತನ್ನ ಗುಣಮಟ್ಟದಲ್ಲಿ ಯಾವುದೇ ಲೋಪ ಆಗದಂತೆ ಎಚ್ಚರ ವಹಿಸಲಾಗಿದೆ. ತಿರುಪತಿಗೆ ನಂದಿನಿ ತುಪ್ಪ ಸಾಗಿಸುವ ಮಾರ್ಗ ಮಧ್ಯೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೆಎಂಎಫ್ ಮುನ್ನೆಚ್ಚರಿಕೆ ವಹಿಸಿದೆ. ತಿರುಮಲಕ್ಕೆ ಕಳುಹಿಸುವ ತುಪ್ಪದ ಟ್ಯಾಂಕರ್ಗಳಿಗೆ ಜಿಪಿಎಸ್ ಎಲೆಕ್ಟ್ರಿಕ್ ಲಾಕಿಂಗ್ ಅಳವಡಿಕೆಗೆ ಮುಂದಾಗಿದೆ. ಈ ಹಿಂದೆ ಟಿಟಿಡಿ ಮಾಡಿಕೊಂಡ ಒಪ್ಪಂದ ಇನ್ನು 1.5 ತಿಂಗಳಲ್ಲಿ ಮುಕ್ತಾಯ ಆಗಲಿದೆ. ಹಾಗಾಗಿ ನಿತ್ಯ ಒಂದೊಂದು ಟ್ಯಾಂಕರ್ ತುಪ್ಪ ತರಿಸಿಕೊಳ್ಳಲು 6 ತಿಂಗಳ ಒಪ್ಪಂದ ಮಾಡಿಕೊಳ್ಳುವ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಹಾಗಾದ್ರೆ ಟ್ಯಾಂಕರ್ಗಳಿಗೆ ಅಳವಡಿಸುತ್ತಿರುವ ಜಿಪಿಎಸ್ ವಿಶೇಷತೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ತೆರಳುವ ಟ್ಯಾಂಕರ್ಗಳಿಗೆ ಕೆಎಂಎಫ್ ಜಿಪಿಎಸ್ ಅಳವಡಿಸುತ್ತಿದೆ. ಟಿಟಿಡಿಗೆ ಸರಕು ಸಾಗಿಸುವ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮಾಡುತ್ತಿದೆ. ತುಪ್ಪ ಇರುವ ಟ್ಯಾಂಕರ್ಗೆ ಜಿಪಿಎಸ್ ಸ್ಕ್ಯಾನರ್ ಲಾಕ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಟ್ಯಾಂಕರ್ ಒಮ್ಮೆ ಲಾಕ್ ಆದ್ರೆ ಟಿಟಿಡಿಯಲ್ಲೇ ಓಪನ್ ಆಗಲಿದೆ. ಟಿಟಿಡಿಯಲ್ಲಿ ಓಪನ್ ಮಾಡಬೇಕು ಅಂದ್ರೆ ಪಾಸ್ವರ್ಡ್ ಕಡ್ಡಾಯ ಆಗಿದೆ. ಟ್ಯಾಂಕರ್ನ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಕೆಎಂಎಫ್ ಅಧಿಕಾರಿಗಳಿಗೆ OTP ರವಾನೆ ಆಗುತ್ತೆ. OTP ನಂಬರ್ ಹೇಳಿದ್ರೆ ಮಾತ್ರ ತುಪ್ಪದ ಟ್ಯಾಂಕರ್ ಓಪನ್ ಆಗಲಿದೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಲಡಾಯಿ. AR ಡೈರಿ ಕಂಪನಿಗೆ FSSAI ನೋಟಿಸ್. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ಕಳಪೆ ತುಪ್ಪ ಬಳಕೆ ಆರೋಪ ಹಿನ್ನೆಲೆ AR ಡೈರಿ ಕಂಪನಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಫುಡ್ ಸ್ಟ್ಯಾಂಡರ್ಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ನೋಟಿಸ್ ಜಾರಿಗೊಳಿಸಿದೆ. ತಿರುಮಲದಲ್ಲಿ ಜುಲೈನಲ್ಲಿ ಲಡ್ಡುಗಳ ಕ್ವಾಲಿಟಿ ಚೆಕ್ ಮಾಡಲಾಗಿತ್ತು. 4 ಬಾರಿ ಈ ಕ್ವಾಲಿಟಿ ಚೆಕ್ ಮಾಡಲು NDDB ಸ್ಯಾಂಪಲ್ ಪಡೆದಿತ್ತು. 4 ಸ್ಯಾಂಪಲ್ನಲ್ಲಿ ತುಪ್ಪ ಕಲುಷಿತಗೊಂಡಿರುವುದು ಪತ್ತೆ ಆದ ಹಿನ್ನೆಲೆ ನೋಟಿಸ್ ಜಾರಿ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿರಂತರವಾಗಿ ರಂಜಿತ್ ಭಾಳ ಖುಷಿಯಾಗಿದ್ದಾರೆ ತಿರುಪತಿಯಲ್ಲಿ. ಆಮೇಲೆ ತಿರುಪತಿ ತಿಮ್ಮಪ್ಪನ ದರ್ಶನ ಕೂಡ ಆಯ್ತಂತೆ. ಭಾಳ ಬ್ರೇಕ್ ದರ್ಶನ, ಭಾಳ ಮುಂದೆ ಬಾಗಿಲಿಂದ ಕೂತು ಧ್ಯಾನ ಎಲ್ಲ ಮಾಡಿದ್ರಂತೆ. ಈ ಸಲ ರಂಜಿತ್ಗೆ ಮದುವೆ ಫಿಕ್ಸು. ಆಮೇಲೆ 27 ಟನ್ ಅಂದರೆ ಎಷ್ಟು ಅಂತ, 27 ಟನ್. ಕೆಲವರಿಗೆ ಒಂದು ಸಣ್ಣ ಕನ್ಫ್ಯೂಷನ್ ಉಂಟಾಗುತ್ತೆ ನೋಡಿ. 1 ಕ್ವಿಂಟಾಲ್ ಅಂದರೆ ಎಷ್ಟು? 100 kg. 1 ಕ್ವಿಂಟಾಲ್ ಅಂದರೆ 100 kg. 1 ಟನ್ ಅಂದರೆ 10 ಕ್ವಿಂಟಾಲ್, 1000 kg. 1 ಕ್ವಿಂಟಾಲ್ ಅಂದರೆ 100 kg, 1 ಟನ್ ಅಂದರೆ 1000 kg.
27 ಟನ್ ಅಂದರೆ 27,000 kg. 27,000 kg ತುಪ್ಪವನ್ನು ಕಳಿಸಲಾಗಿದೆ. ಅದೇ ಒಂದರಲ್ಲಿ 13,500, ಇನ್ನೊಂದರಲ್ಲಿ 13,500, ಒಟ್ಟು 27,000 kg ತುಪ್ಪ ಕರೆಸ್ಕೊಂಡಿದ್ದಾನೆ ತಿಮ್ಮಪ್ಪ. ಮತ್ತೊಮ್ಮೆ ಸಾಬೀತಾಯಿತು ತನಗೆ ಬೇಕು ಅಂತಂದರೆ ಯಾರನ್ನು ಬೇಕಿದ್ರೂ ಕರೆಸ್ಕೊತಾನೆ. ಇನ್ನು ತಿರುಪತಿ ಲಡ್ಡು ಪ್ರಸಾದ ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಭಕ್ತರ ಎದೆಯಲ್ಲಿ ಢವಢವ ಶುರುವಾಗಿತ್ತು. ಲಡ್ಡು ಪ್ರಸಾದ ಲಡಾಯಿ ತಣ್ಣಗಾಗ್ತಾ ಇದ್ದಂತಹ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಬಂದಿದೆ. ಟ್ಯಾಂಕರ್ ವೆಂಕಟೇಶ್ವರನ ಸನ್ನಿಧಿ ತಲುಪಿದೆ. ಅದರ ವಾಕ್ಥ್ರೂ ನೀವು ನೋಡಿದಿರಿ. ಈಗ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದಿಡ್ತಾ ಇದ್ದೀನಿ, ಬನ್ನಿ ನೋಡೋಣ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಲಡಾಯಿ. ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ವೆಂಕಟೇಶ್ವರನ ಸನ್ನಿಧಿ ತಲುಪಿದ ಟ್ಯಾಂಕರ್. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿವಾದ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ದನದ ಕೊಬ್ಬು, ಕಳಪೆ ಗುಣಮಟ್ಟದ ತುಪ್ಪ ಬಳಸುತ್ತಿದ್ದಾರೆ ಎಂಬ ಸುದ್ದಿ ಅಸಂಖ್ಯಾತ ಭಕ್ತರ ನೆಮ್ಮದಿಗೆ ಭಂಗ ತಂದಿತ್ತು. ಲಡ್ಡು ಖರೀದಿ ಬಗ್ಗೆ ಭಕ್ತರಲ್ಲಿ ಗೊಂದಲ ಉಂಟಾಗಿದ್ರೂ ಕರ್ನಾಟಕದ ಕೆಎಂಎಫ್ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೆಎಂಎಫ್ಗೆ ತನ್ನ ಗುಣಮಟ್ಟದಲ್ಲಿ ಯಾವುದೇ ಲೋಪ ಆಗದಂತೆ ಎಚ್ಚರ ವಹಿಸಲಾಗಿದೆ. ತಿರುಪತಿಗೆ ನಂದಿನಿ ತುಪ್ಪ ಸಾಗಿಸುವ ಮಾರ್ಗ ಮಧ್ಯೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೆಎಂಎಫ್ ಮುನ್ನೆಚ್ಚರಿಕೆ ವಹಿಸಿದೆ. ತಿರುಮಲಕ್ಕೆ ಕಳುಹಿಸುವ ತುಪ್ಪದ ಟ್ಯಾಂಕರ್ಗಳಿಗೆ ಜಿಪಿಎಸ್ ಎಲೆಕ್ಟ್ರಿಕ್ ಲಾಕಿಂಗ್ ಅಳವಡಿಕೆಗೆ ಮುಂದಾಗಿದೆ. ಈ ಹಿಂದೆ ಟಿಟಿಡಿ ಮಾಡಿಕೊಂಡ ಒಪ್ಪಂದ ಇನ್ನು 1.5 ತಿಂಗಳಲ್ಲಿ ಮುಕ್ತಾಯವಾಗಲಿದೆ. ಹಾಗಾಗಿ ನಿತ್ಯ ಒಂದೊಂದು ಟ್ಯಾಂಕರ್ ತುಪ್ಪ ತರಿಸಿಕೊಳ್ಳಲು 6 ತಿಂಗಳ ಒಪ್ಪಂದ ಮಾಡಿಕೊಳ್ಳುವ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಹಾಗಾದ್ರೆ ಟ್ಯಾಂಕರ್ಗಳಿಗೆ ಅಳವಡಿಸುತ್ತಿರುವ ಜಿಪಿಎಸ್ ವಿಶೇಷತೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ತೆರಳುವ ಟ್ಯಾಂಕರ್ಗಳಿಗೆ ಕೆಎಂಎಫ್ ಜಿಪಿಎಸ್ ಅಳವಡಿಸುತ್ತಿದೆ. ಟಿಟಿಡಿಗೆ ಸರಕು ಸಾಗಿಸುವ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮಾಡುತ್ತಿದೆ. ತುಪ್ಪ ಇರುವ ಟ್ಯಾಂಕರ್ಗೆ ಜಿಪಿಎಸ್ ಸ್ಕ್ಯಾನರ್ ಲಾಕ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಟ್ಯಾಂಕರ್ ಒಮ್ಮೆ ಲಾಕ್ ಆದ್ರೆ ಟಿಟಿಡಿಯಲ್ಲೇ ಓಪನ್ ಆಗಲಿದೆ. ಟಿಟಿಡಿಯಲ್ಲಿ ಓಪನ್ ಮಾಡಬೇಕು ಅಂದ್ರೆ ಪಾಸ್ವರ್ಡ್ ಕಡ್ಡಾಯ ಆಗಿದೆ. ಟ್ಯಾಂಕರ್ನ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಕೆಎಂಎಫ್ ಅಧಿಕಾರಿಗಳಿಗೆ OTP ರವಾನೆ ಆಗುತ್ತೆ. OTP ನಂಬರ್ ಹೇಳಿದ್ರೆ ಮಾತ್ರ ತುಪ್ಪದ ಟ್ಯಾಂಕರ್ ಓಪನ್ ಆಗಲಿದೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಲಡಾಯಿ. AR ಡೈರಿ ಕಂಪನಿಗೆ FSSAI ನೋಟಿಸ್. ತಿರುಪತಿ ತಿಮ್ಮಪ್ಪನ